ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಒಂದು ವೇಳೆ ನಿಮಗೆ ಚಪಾತಿ ರೊಟ್ಟಿ ಮಾಡೋದು ಬೇಸರ ಆಗಿದ್ದರೆ ಗೋಧಿ ಹಿಟ್ಟಿನಲ್ಲಿ ನೀರನ್ನು ಮಿಕ್ಸ್ ಮಾಡಿ ಈ ರೀತಿಯಾದ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ನ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ನೋಡೋಣ ಬನ್ನಿ. ಎಲ್ಲಕ್ಕಿಂತ ಮೊದಲು ನಾವು ಒಂದು ಪಾತ್ರೆಯಲ್ಲಿ ಇಲ್ಲಿ ಇದಕ್ಕೋಸ್ಕರ ನಾನು ಚಟ್ನಿನ ರೆಡಿ ಮಾಡ್ತಾ ಇದ್ದೇನೆ. ಚಟ್ನಿನ ರೆಡಿ ಮಾಡಲಿಕ್ಕೆ ನಾನು 1 ಕಪ್ ಅಷ್ಟು ಇಲ್ಲಿ ಶೇಂಗಾ ಕಾಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಶೇಂಗಾ ಕಾಳನ್ನು ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಇದರ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಹುರಿಬೇಕು. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೋಡಿ ನಾನು ಇದಕ್ಕೆ 2 ಟೊಮೆಟೊನ ಹಾಕ್ತಾ ಇದ್ದೇನೆ. ನೀವು ಶೇಂಗಾ ಕಾಳುಗಳನ್ನು ತೆಗೆದು ಆಮೇಲೆ ಟೊಮೆಟೊ ಮಾತ್ರ ಹುರಿಬೋದು, ಇಲ್ಲಾಂದರೆ ಇದರಲ್ಲೇ ಮಿಕ್ಸ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ 2 ಟೊಮೆಟೊಗಳನ್ನು ಕೂಡ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡಿ ಹುರಿತಾ ಇದ್ದೇನೆ. ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿ ಇದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡಿದ್ದೇನೆ. ಅದರ ನಂತರ ನೋಡಿ ಒಂದು ಅರ್ಧ ಇಂಚದಷ್ಟು ಶುಂಠಿ, 1 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಇದಕ್ಕೆ 1 ಮುಷ್ಟಿ ಆಗುವಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೂಡ ನಾವು ಇದನ್ನು ಮಿಕ್ಸ್ ಮಾಡೋಣ. ಅದರ ನಂತರ ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಜೀರಿಗೆನ ಹಾಕಬೇಕು. 1/2 ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ಒಂದು ಸರ್ತಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡೋಣ. ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಆದ ನಂತರ ನೋಡಿ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಗ್ರೈಂಡರಲ್ಲಿ ಇದನ್ನು ರುಬ್ಕೋಬೇಕು. ಈ ರೀತಿಯಾಗಿ ರುಬ್ಬಿದ ನಂತರ ನೋಡಿ ಇದನ್ನು ನೀವು ಬೇಕಾದರೆ ಒಗ್ಗರಣೆ ಕೂಡ ಕೊಡ್ಬೋದು, ಇಲ್ಲಾಂದರೆ ಇದೇ ರೀತಿಯಾಗಿ ಕೂಡ ಇಡ್ಬೋದು. ಇದು ಇದೇ ರೀತಿಯಾಗಿ ತಿನ್ನೋದ್ರಿಂದ ಕೂಡ ತುಂಬಾ ಟೇಸ್ಟಿಯಾಗಿ ಹತ್ತುತ್ತೆ. ಇದನ್ನು ನೀವು ಹೀಗೆ ಕೂಡ ತಿನ್ಬೋದು, ಅಷ್ಟು ಟೇಸ್ಟಿಯಾದ ಚಟ್ನಿ ರೆಡಿಯಾಗಿದೆ. ಅದರ ನಂತರ ನೋಡಿ ಈ ಬ್ಯಾಟರ್ನ ರೆಡಿ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. 1/2 ಕಪ್ಪಷ್ಟು ಇದಕ್ಕೆ ನಾವು ರವೆನ ಯೂಸ್ ಮಾಡಬೇಕು. ರವೆ ಹಾಕೋದ್ರಿಂದ ನೋಡಿ ತುಂಬಾ ಕ್ರಿಸ್ಪಿ ಆಗುತ್ತೆ. ಅದರ ನಂತರ ನಾನು 1/2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಎಲ್ಲವನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇದಕ್ಕೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿರಬೇಕಂದ್ರೆ ತುಂಬ ತಿಳು ಕೂಡ ಇರಬಾರ್ದು, ತುಂಬಾ ಗಟ್ಟಿ ಕೂಡ ಇರಬಾರ್ದು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದರದಾಗಿರಬೇಕು. ಆ ರೀತಿಯಾಗಿ ನಾವು ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ರೆಡಿ ಆಗಿದೆ ಅಂದರೆ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂದರ್ಥ. ಇದಕ್ಕೆ ಕೆಲವೊಂದು ನಾವು ವೆಜಿಟೇಬಲ್ಸ್ಗಳನ್ನ ಇಲ್ಲಿ ಒಗ್ಗರಣೆ ಹಾಕಿ ಇದಕ್ಕೆ ಹಾಕಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ನೋಡಿ 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಆಯಿಲ್ನ ಹಾಕಿ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ. 1/2 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಅದರ ನಂತರ ನೋಡಿ ನಾನು ಇಲ್ಲಿ 2 ರಿಂದ 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇದೇ ಪಾತ್ರೆಯಲ್ಲಿ ನಾವು ಒಗ್ಗರಣೆ ಹಾಕೋಬೇಕು. ಅದರ ನಂತರ ನೋಡಿ 1 ಈರುಳ್ಳಿನ ಕಟ್ ಮಾಡಿ ತುಂಬಾ ಸಣ್ಣಗೆ ಕಟ್ ಮಾಡಬೇಕು. ಅದನ್ನು ಕೂಡ ಇದರಲ್ಲಿ ಫ್ರೈ ಮಾಡೋಣ. ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿಯಾಗಿ ಫ್ರೈ ಆದ ನಂತರ ಇದಕ್ಕೆ ಲಾಸ್ಟ್ ನಾವು ಇದಕ್ಕೆ ಟೊಮೆಟೊನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿದ ನಂತರ ನೋಡಿ ತುಂಬ ಹೊತ್ತು ಇದನ್ನು ಫ್ರೈ ಮಾಡಬಾರ್ದು, ತುಂಬಾ ಸಾಫ್ಟ್ ಕೂಡ ಮಾಡಬಾರ್ದು. ಕೇವಲ 1-2 ಸರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವು ಗ್ಯಾಸ್ನ ಆಫ್ ಮಾಡಿ ಇದನ್ನು ನೋಡಿ ಈ ಒಗ್ಗರಣೆನ ನಾವು ಈ ಬ್ಯಾಟರಲ್ಲಿ ಹಾಕಬೇಕಾಗುತ್ತೆ. ಈ ಬ್ಯಾಟರಲ್ಲಿ ಎಲ್ಲ ಒಗ್ಗರಣೆ ಮಾಡಿಟ್ಟಿರುವಂಥ ಈರುಳ್ಳಿ ಟೊಮೆಟೊನ ಇದಕ್ಕೆ ಹಾಕಬೇಕು. ಇದನ್ನು ಹಾಕಿದ ನಂತರ ನೋಡಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೋಣ. ಅದಕ್ಕೂ ಮುಂಚೆ ನೋಡಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇನ್ನೂ ಹಾಕಿಲ್ಲ. 1/2 ಕಪ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ಬ್ಯಾಟರ್ನ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ, ನೀವು ನೋಡ್ಬೋದು. ಇಲ್ಲಿ ಎಲ್ಲಕ್ಕಿಂತ ಮೊದಲು ನಾವು ದೋಸೆ ತವೆನ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ವಾಶ್ ಮಾಡ್ಕೋಬೇಕು. ಅಂದರೆ ಇದನ್ನು ಕಾಟನ್ ಅರಿವಿನಿಂದ ಇದನ್ನು ಒರೆಸಿ ತೆಗಿಬೇಕು. ಅದರ ನಂತರ ನೋಡಿ 1/2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪನೇ
ಒಂದೆರಡು ಡ್ರಾಪ್ ಅಷ್ಟು ನಾವು ಇದಕ್ಕೆ ಆಯಿಲ್ನ ಹಾಕಿ ಈ ರೀತಿಯಾಗಿ ಬ್ಯಾಟರ್ನ ಇದರ ಮೇಲೆ ಬಿಡಬೇಕು. ಈ ರೀತಿಯಾಗಿ ಬಿಟ್ಟಿದ ನಂತರ ನೋಡಿ, ನೀವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಗ್ಯಾಸ್ನ ಲೋ ಅಥವಾ ಹೈ ಫ್ಲೇಮಲ್ಲಿ ಇಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಇಲ್ಲಿ ಬೆಂದು ಬರುತ್ತೆ. ಇಲ್ಲಿ ನೋಡ್ಬೋದು, ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ. ಈ ರೀತಿಯಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಗ್ಯಾಸ್ನ ಇದನ್ನು ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಇಲ್ಲಿ ಬೆಂದು ಬರುತ್ತೆ. ನೋಡ್ಬೋದು, ಈ ರೀತಿಯಾಗಿ ಸೈಡ್ನಿಂದ ನಾವು ಎಬ್ಬಿಸ್ತಾ ಹೋಗಬೇಕು. ಅದರ ನಂತರ ಇದನ್ನು ಟರ್ನ್ ಮಾಡಿ ಎರಡನೇ ಸೈಡ್ದಿಂದ ಕೂಡ, ಮೇಲಿನ ಸೈಡ್ನಿಂದ ಕೂಡ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲವನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇದೇ ರೀತಿಯಾಗಿ ನಾನು ಚೆನ್ನಾಗಿ ಇದನ್ನೆಲ್ಲವನ್ನು ಬೇಯಿಸ್ಕೋತಾ ಇದ್ದೇನೆ. ಅದರ ನಂತರ ನೋಡಿ, ಇದನ್ನು ಈ ರೀತಿಯಾಗಿ ಬೇಯಿಸಿದ ನಂತರ ಮತ್ತೊಂದು ಸೇಮ್ ಪ್ರೊಸೆಸ್ಸಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ತೆಗಿಬೇಕು. ಅದರ ನಂತರ ನೋಡಿ, ಒಂದೆರಡು ಡ್ರಾಪ್ ಆಗುವಷ್ಟು ನಾವು ಇಲ್ಲಿ ಆಯಿಲ್ನ ಹಾಕಿದ ನಂತರ ಇದಕ್ಕೆ ಬ್ಯಾಟರ್ನ ಹಾಕಬೇಕಾಗುತ್ತೆ. ಬ್ಯಾಟರ್ನ ಹಾಕಿದ ನಂತರ ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇಲ್ಲಿ ಬ್ಯಾಟರ್ನ ಹಾಕಿದ ನಂತರ ನಾವು ಟರ್ನ್ ಮಾಡೋ ಮುಂಚೆ ಈ ಮೇಲಿನ ಬ್ಯಾಟರ್ ಇರುತ್ತೆ ಅಲ್ವಾ, ಇದು ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ತಿಳ್ಕೊಬೋದು ಇದು ಟರ್ನ್ ಮಾಡಲಿಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಇದೇ ರೀತಿಯಾಗಿ ನೀವು ಇನ್ಸ್ಟಂಟ್ ಆದ ಹೊಸ ರೆಸಿಪಿಗಳನ್ನು ಏನಾದರೂ ಕಲಿಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.